ಸೂರಜ್ರವರ ನಿಜವಾದ ಗೆಲುವು ಏನಪ್ಪ ಅಂದರೆ, ನಾನು ಈಗ ತಾನೇ ಅವ್ರ ಜೊತೆಯಲ್ಲಿ ರ್ಯಾಲಿನಲ್ಲಿ ಬರ್ತಾ ಇದ್ದೆ. ಇಡೀ ನಗರ ಪ್ರದೇಶದಲ್ಲಿ ಅವ್ರು ನನ್ನ ಕಿವಿನಲ್ಲೂ ಒಂದು ಮಾತು ಹೇಳಿದ್ರು, ಇದೇನು ಸೂರಜಣ್ಣ ಪ್ರತಿಯೊಬ್ಬರ ಹೆಸರು ಕೂಗ್ತಿರಲ್ಲ ಅಂತ. ಅಣ್ಣ, ನನ್ನ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ 20ರಿಂದ 25 ಸಾವಿರ ತಾಲೂಕಿನ ಮತದಾರರ ಹೆಸರನ್ನ ಭಾಳ ಹತ್ತಿರದಿಂದ ನಾನು ಗುರುತು ಪರಿಚಯನ ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ಅವ್ರು ಏನು ಹೇಳಿದರು, ಬಹುಶಃ ಆ ಸಾಕ್ಷಿಯನ್ನು ಇವತ್ತು ನನ್ನ ಕಣ್ಮುಂದೆ ನಾನು ನೋಡಿದ್ದೇನೆ. ಇಂಥ ಒಬ್ಬ ಕ್ರಿಯಾಶೀಲ ಯುವಕ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ನಮ್ಮ ಕುಮಟಾ ತಾಲೂಕು ಮತ್ತು ಹೊನ್ನಾವರ ತಾಲೂಕಿನಲ್ಲಿ ಇವತ್ತು ಅವರೇನು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಬಂಧ ಸಂಪರ್ಕ ಬಾಂಧವ್ಯವನ್ನು ಹೊಂದಿದ್ದಾರೆ. ಇಂಥ ಒಬ್ಬ ಕ್ರಿಯಾಶೀಲ ಯುವಕ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಸ್ಥಾನಮಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥ ಅಭಿಲಾಷೆ ಇದು. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ತಾಲೂಕಿನ ಜನತೆಯು ಕೂಡ ಹೃದಯದಲ್ಲಿ ಮುಂದೆ ಒಂದಿನ ಸೂರಜಣ್ಣ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾನು 100ಕ್ಕೆ 100 ಆ ದಿನ ನಾನು ನೋಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಭಾಳ ಆತ್ಮವಿಶ್ವಾಸದಿಂದ ಹೇಳ್ಬೋದು. ನಿಮ್ಮ ಈ ಒಂದು ಹೋರಾಟ, ಜನಗಳ ಜೊತೆಯಲ್ಲಿ ನೀವು ಇಟ್ಕೊಂಡಿರ್ತಕ್ಕಂಥ ಈ ಸಂಬಂಧ, ನೀವು ಗಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದೇ ರೀತಿ ನಿರಂತರವಾಗಿ ಸಾಗಲಿ ಸೂರಜಣ್ಣ. ಯಾವುದಕ್ಕೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಮುಖಂಡರುಗಳಲ್ಲಿ ಒಂದು ಕೈ ಜೋಡಿಸಿ ಮನವಿ ಮಾಡ್ತೇನೆ. ನನಗೆ ಗೊತ್ತಿದೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಆತಂಕ ಇದೆ, ಒಂದು ಪ್ರಶ್ನೆ ಇದೆ. ಮುಂದೆ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕುಮಟದಿಂದ ಈಗ ನಾವು ಅಲಯನ್ಸ್ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಟಿಕೆಟು ಸೂರಜ್ರವರ ಪರವಾಗಿ ತಗೊಳ್ಬೋದು ಅಂತಕ್ಕಂಥ ಆತಂಕ ಪ್ರಶ್ನೆಗಳು ನಿಮ್ಮ ಹೃದಯದಲ್ಲಿ ಸ್ವಾಭಾವಿಕವಾಗಿ ಮೂಡಿರ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ. ಅದು ಸ್ವಾಭಾವಿಕ ಅಂತ ಪ್ರಶ್ನೆಗಳು. ಒಂದು ಮಾತು ಸನ್ಮಾನ್ಯ ಕುಮಾರಣ್ಣವರು ಜೂನ್ 16ನೇ ತಾರೀಕು, ಈಗಾಗಲೇ ಹತ್ತತ್ರ ಒಂದು 35-40 ದಿನ ಆಯಿತು ನನ್ನ ಪ್ರವಾಸ ಪ್ರಾರಂಭ ಮಾಡಿ. JP ಭವನದ ಪಕ್ಷದ ಕಚೇರಿ ಮೊದಲನೇ ದಿನ ಆ ಸಮಾವೇಶದಲ್ಲಿ ಮಾಧ್ಯಮದ ಸ್ನೇಹಿತರ ಮುಂದೆ ಭಾಳ ಜನ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಎಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು, ಇಡೀ ಜಿಲ್ಲಾದ್ಯಂತ ಸಂಪೂರ್ಣ ರಾಜ್ಯ ಮಟ್ಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ತಾವೆಲ್ಲರೂ ಬಂದಿದ್ರಿ. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ, ದಯಮಾಡಿ ಅದೆಲ್ಲರೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾವು ಯಾವ ರೀತಿ ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ್ತೀವಿ, ಯಾವ ರೀತಿ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಬೂತ್ ಮಟ್ಟದಲ್ಲಿ ನಿಮ್ಮ ನಗರ ಪ್ರದೇಶದ ವಾರ್ಡ್ಗಳಲ್ಲಿ ನಿರಂತರವಾಗಿ ನೀವು ಅಭ್ಯರ್ಥಿಗಳ ಪರವಾಗಿ, ಅಭ್ಯರ್ಥಿಗಳ ನೇತೃತ್ವದಲ್ಲಿ ನೀವು ಪಕ್ಷವನ್ನು ಸಂಘಟನೆಯ ದೃಷ್ಟಿಯಿಂದ ಹಂತದಲ್ಲೂ ಕಟ್ತಾ ಹೋಗ್ತೀರಿ. ಇವೆಲ್ಲವನ್ನು ಮುಂದಿಟ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾವೇನು NDA ಮಿತ್ರ ಪಕ್ಷದ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಟಿಕೆಟನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ, ಇವತ್ತು ನಾನು ಕೇವಲ ಕುಮಟಾ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ರಾಜ್ಯ ವ್ಯಾಪ್ತಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಯಾತಕ್ಕೋಸ್ಕರ ಇನ್ನೂ 3 ವರ್ಷ ಇದೆಯಲ್ಲ ವಿಧಾನಸಭಾ ಚುನಾವಣೆಗೆ, ಈಗಲೇ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದಾನಲ್ಲ ಅಂತಕ್ಕಂಥದ್ದು ಬಹುಶಃ ನಿಮ್ಮ ಮನಸ್ಸುಗಳಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ಬೋದು. ಆದರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು, ಒಂದು ಕಡೆ ಅಭ್ಯರ್ಥಿಗಳಿಗೆ ಅವರು ಚುನಾವಣೆಯಲ್ಲಿ ಪರಾಜಿತಗೊಂಡ ನಂತರ ಅವರ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಪರಿಣಾಮಗಳು, ಅದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ನೀವೆಲ್ಲರೂ ಒಂದು ನಿರೀಕ್ಷೆ, ಒಂದು ಆಸೆಯನ್ನು ಇಟ್ಕೊಂಡಿರ್ತೀರಿ. ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು, ಅವರ ಗೆಲುವಿನಲ್ಲೇ ನಾವು ನಮ್ಮ ಗೆಲುವನ್ನು ನೋಡಬೇಕು, ಈ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಏನು ಮಾಡಿದ್ದೀರಿ. ಆದರೆ ಆ ಪ್ರಯತ್ನಕ್ಕೆ ನಿಮಗೆ ಸಂಪೂರ್ಣವಾಗಿ ಯಶಸ್ಸು ದೊರಕದೆ ಹೋಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳು ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಕುಮಟಾ. ಹಾಗಾಗಿ ಯಾರು ಕೂಡ ಧೃತಿಗೆಡ್ತಕ್ಕಂಥದ್ದು ಬೇಡಣ. ಮತ್ತೊಮ್ಮೆ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣವರು ಹೇಳಿರ್ತಕ್ಕಂಥ ಮಾತನ್ನು ಮತ್ತೊಮ್ಮೆ ಕುಮಟಾ ತಾಲೂಕಿನ ಎಲ್ಲ ಮುಖಂಡರು, ಕಾರ್ಯಕರ್ತರ ಎದುರುಗಡೆ ಮಾಧ್ಯಮದ ಸ್ನೇಹಿತರು ಇದ್ದಾರೆ, ಮತ್ತೆ ಪುನರ್ರಚಿಸ್ತೇನೆ. ದಯವಿಟ್ಟು ಯಾರು ಎದುರಿ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಬೇಡ. ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ.
ಅವೆಲ್ಲವನ್ನ ಸಮಚಿತ್ತವಾಗಿ ತಗೊಂಡೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಅದು ಅನೇಕ ಬಾರಿ ಸೂರಜ್ರವರ ಪರವಾಗಿ ಧ್ವನಿಗೂಡಿಸ್ತಕ್ಕಂಥದ್ರಲ್ಲಿ ನೀವೆಲ್ಲರೂ ಕೂಡ ಸಾಬೀತನ್ನು ಮಾಡಿದ್ದೀರಿ. ಈ ಬಾರಿಯೂ ಕೂಡ ನಾನು ಹೇಳ್ತೇನೆ, ದಯವಿಟ್ಟು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅನೌನ್ಸ್ ಆಗ್ತದೆ. ಮತ್ತು ZPTP ಚುನಾವಣೆನ ಈ ಕೂಡಲೇ ನೀವು ಡೇಟನ್ನು ನಿಗದಿ ಮಾಡಬೇಕು, ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಕೋರ್ಟು ಕೂಡ ಈಗಾಗಲೇ ಸರ್ಕಾರಕ್ಕೆ ಛೀಮಾರಿ ಹಾಕಿರ್ತಕ್ಕಂಥದ್ದು ನೋಡಿದ್ದೇವೆ. ಹಾಗಾಗಿ ಇವೆಲ್ಲವೂ ಕೂಡ ನಿಮ್ಮ ಚುನಾವಣೆ, ಕಾರ್ಯಕರ್ತರ ಚುನಾವಣೆ. ಕಾರ್ಯಕರ್ತರ ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿ ZPTP ಚುನಾವಣೆ. ಇದರಲ್ಲಿ ನೀವು ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡ್ತೀರಿ, ತಳಮಟ್ಟದಿಂದ ಕಟ್ತೀರಿ, ಅಷ್ಟು ಶಕ್ತಿ ನಿಮ್ಮ ಅಭ್ಯರ್ಥಿಗಳು ಸೂರಜ್ ಸೋನಿ ನಾಯಕರ ಮುಂದಿನ ವಿಧಾನಸಭಾ ಚುನಾವಣೆಯ ಸಮೀಪದಲ್ಲಿ ನೀವು ತಂದುಕೊಟ್ಟಂಗಾಗ್ತದೆ. ದಯಮಾಡಿ ನೀವೆಲ್ಲರೂ ಒಟ್ಟಾಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗ್ತದೆ. ನಿಖಿಲ್ ಕುಮಾರಸ್ವಾಮಿ ಬರೀ ಇವತ್ತು ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಬಂದು ನಿಂತಿದ್ದಾನೆ, ಮತ್ತೆ ಇನ್ನೇನೋ ಚುನಾವಣೆ ಸಂದರ್ಭದಲ್ಲಿ ನೋಡ್ಬೋದೇನೋ ನಿಖಿಲ್ ಕುಮಾರಸ್ವಾಮಿನ ಅಂತಕ್ಕಂಥದ್ದನ್ನ ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೋಬೇಡಿ. ದಯವಿಟ್ಟು ಆ ಥರ ಏನಾದ್ರು ತಪ್ಪು ಕಲ್ಪನೆ ಇದ್ದರೆ ಇವತ್ತೇ ಅದನ್ನ ಮನಸ್ಸಿನಿಂದ ತೆಗೆದುಹಾಕ್ಬಿಡಿ. ಒಂದಲ್ಲ ಹಲವಾರು ಬಾರಿ ಬರ್ತೇನೆ ಕುಮಟಾಗೆ, ಒಂದಲ್ಲ ಹಲವಾರು ಬಾರಿ ಬರ್ತೇನೆ. ನೀವು ಯಾವಾಗ ನಿಖಿಲ್ ಕುಮಾರಸ್ವಾಮಿ ಬೇಕು, ನಿಖಿಲ್ ಕುಮಾರಸ್ವಾಮಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನೀವು ಬಯಸ್ತಿರೋ, ಸೂರಜಣ್ಣವ್ರ ಜೊತೆಲೇ ನಾನು ಇರ್ತೇನೆ, ನಿರಂತರ ಸಂಪರ್ಕದಲ್ಲಿದ್ದೇನೆ. ಇವತ್ತು ಸೂರಜಣ್ಣವರು ಹಣಕಾಸಲ್ಲಿ ಶ್ರೀಮಂತರಿಲ್ಲದೆ ಇರ್ಬೋದು, ಆದರೆ ಹೃದಯವಂತಿಕೆಯಲ್ಲಿ ಅವರು ಶ್ರೀಮಂತಿಕೆಯನ್ನು ಮೀರಿಸ್ತಾರೆ. ಆ ಒಂದು ಗುಣ ಅವರು ಬೆಳೆಸ್ಕೊಂಡಿದ್ದಾರೆ. ಬಹುಶಃ ಇವತ್ತು ಇಡೀ ತಾಲೂಕಿನಾದ್ಯಂತ ಅದನ್ನು ನಾನು ಭಾಳ ಹತ್ತಿರದಿಂದ ಗಮನಿಸಿದೆ. ಸಾಮಾನ್ಯವಾಗಿ ಈ ರ್ಯಾಲಿಗಳು ಮಾಡಬೇಕಾದ್ರೆ ಎಲ್ಲ ಭಾಗದಲ್ಲೂ ಕೂಡ ಅಭ್ಯರ್ಥಿಗಳ ಜೊತೆನಲ್ಲಿ ನಿಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳು ನಿಜಕ್ಕೂ ಜನರ ಹೃದಯ ಗೆದ್ದಿದ್ದಾರೆ ಅಂತ ಆದರೆ ಮಾತ್ರ ಅಭ್ಯರ್ಥಿಗಳು ಅವರ ಮುಖದಲ್ಲಿ ಒಂದು ನಗು ಕಾಣಬಹುದು, ಅಥವಾ ಅವರು ನಮ್ಮನ್ನು ಪ್ರೀತಿಯಿಂದ ಒಂದು ಸ್ವಾಗತ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾನು ನೋಡಿದ್ದೇನೆ. ಇವತ್ತು 100ಕ್ಕೆ 100 ಜನರ ಪ್ರೀತಿಯನ್ನು ಗಳಿಸಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂದೆ ನಮ್ಗೆ ಆಗಬೇಕಾಗಿರ್ತಕ್ಕಂಥದ್ದಷ್ಟೇ ಸೂರಜಣ್ಣನ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡಬೇಕು. ಅರ್ಥ ಮಾಡ್ಕೊಳ್ಳಿ, ಸೂಕ್ಷ್ಮವಾಗಿ ಹೇಳ್ತೇನೆ. ಗೊಂದಲದ ಹೇಳಿಕೆ, ದ್ವಂದ್ವದ ಹೇಳಿಕೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾನು ಕೂಡ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ನಿಂತಿದ್ದೇನೆ. ದಯವಿಟ್ಟು ಸೂಕ್ಷ್ಮವಾಗಿ ಹೇಳಿದ್ದೇನೆ, ಕೆಲಸ ಮಾಡಿ, ಸಂಘಟನೆ ಮಾಡಿ. 100ಕ್ಕೆ 100 ಮುಂದೊಂದು ದಿನ ನೀವೆಲ್ಲ ಏನು ಮನಸ್ಸುಗಳಲ್ಲಿ ಆಸೆ ಇಟ್ಕೊಂಡಿದ್ದೀರಿ, ಸೂರಜ್ರವರ ರಾಜಕೀಯದ ಒಂದು ಶಕ್ತಿಯನ್ನು, ತಾಲೂಕಿನ ಜನತೆಯ ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಇವತ್ತು ಕೈ ಜೋಡಿಸಿ ದುಡಿಬೇಕಾಗ್ತದೆ ಸ್ನೇಹಿತರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.